ಇಷ್ಟು ದಿನ ನಮ್ಮ ಬಿಸಿ ಊಟದ ಬಗ್ಗೆ ಒಂದು 5% ಕೇರ್ ತಗೊಂಡಿಲ್ಲ. ಆದ್ರೂ ನಾನು ಹೇಳಕತ್ತೀನಿ ಅಂದ್ರೆ ಎಲ್ಲ ಇದ್ರಾಗೂ ಬಿಸಿ ಊಟದಾರ್ದು ಅಂಗನವಾಡಿಯಾರ್ದು ಕೀಳು ಮಟ್ಟದಾಗೆ ನಮ್ಮನ್ನ ನೋಡಕತ್ತೀರಿ. ಸರ್ಕಾರ ಬಿಸಿ ಊಟ ಅಂತ ಅಂದ್ರೆ ಏನು ಅಂದ್ರೆ ತಾಯಂದಿರು ಅನ್ನಪೂರ್ಣೇಶ್ವರರು ಅಂತ ಬಿರುದು ಕೊಟ್ಬಿಡ್ತು. ಆದ್ರ ಅಲ್ಲಿ 4 ತಾಸು ಕೆಲಸ ಮಾಡಕ್ಕೆ ಸರ್ಕಾರ ನಮಗೆ ಅನುಮೋದನೆ ಮಾಡೈತಿ. ಆದ್ರೆ ನಮಗೆ ಈಗ ಸರ್ಕಾರದಾಗೆ 8 ತಾಸು ಕೆಲಸ ದುಡಿಸ್ಕೊಂತ ಅದಾರ ನಮ್ಮ ಕುಟಾಗೆ. ಅಸಂಘಟಿತ ಕಾರ್ಮಿಕರು ಅಂತ ನೀವು ಮಾಡಿಬಿಟ್ಟಿದ್ದೀರಿ. ಅಸಂಘಟಿತ ಕಾರ್ಮಿಕರು ಅಂತ ಅಂದ್ರೆ ನಾವು ಕಾರ್ಮಿಕರೇ, ನಮ್ಮನ್ನ ಕಾರ್ಮಿಕರು ಅಂತ ಮಾಡ್ರಿ. ನಾವು ದುಡಿತಕ್ಕೆ ತಕ್ಕಂತಷ್ಟ ಕೂಲಿ ಕೇಳಕತ್ತೇವಿ, ನಾ ಬೇರೆ ಏನು ಕೇಳಕತ್ತಿಲ್ಲ. ನಾನು ನಿನ್ ಪರವಾಗಿದ್ದೀನಿ, ವೇತನ ಕೊಡ್ಬೇಕು ಅಂತ ನಾ ಬೇಡ್ಕೊಂತಾನೆ. ನಾನು ನಿನ್ ಪರವಾಗಿದೆಮ್ಮ, ನಾನು ಚಪ್ಪಾಳೆ ಹೊಡಿತೇನೆ. ಮತ್ತೆ ಕೇಳಿರ್ತಕ್ಕ ನಿಮ್ಮ ವಾದ ಏನು? ನಾವೇನು ಬಿಸಿ ಊಟ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದೀವಿ, ನಮಗೆ ಇನ್ನೂ ಸ್ವಲ್ಪ ಹಣ ಜಾಸ್ತಿ ಬೇಕಂತಕ್ಕಂಥ ಒತ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಗಮನದಲ್ಲಿ ಇದೆ. ನಮ್ಮ ಕ್ಯಾಬಿನೆಟ್ ಎಲ್ಲ ಸಚಿವರು ಕೂಡ ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದೀವಿ. ನಾನಿವತ್ತು ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡಕ್ಕೆ ಹೋಗೋದಿಲ್ಲಮ್ಮ. ಈ ಗ್ಯಾರಂಟಿ ಜೊತೆಗೆ ಇನ್ನು ಭಾಳಷ್ಟು ಹಲವಾರು ಕಾರ್ಯಕ್ರಮಗಳನ್ನ ಮುಂದೆ ಬರ್ತಕ್ಕಂಥಗಳಲ್ಲಿ ನಾವು ಮಾಡಬೇಕಾಗಿದೆ. ಅದು ಇಮಿಡಿಯೇಟ್ ಆಗಿ ಆಗತ್ತಂತೂ ಹೇಳಕ್ ಹೋಗೋದಿಲ್ಲ, ಆಗದಿಲ್ಲ ಅಂತಲೂ ಹೇಳಕ್ ಹೋಗೋದಿಲ್ಲ. ಬಟ್ ನಮ್ಮ ಸರ್ಕಾರ ಅವಧಿ ಒಳಗಡೆ ಖಂಡಿತವಾಗ್ಲೂ ಇದನ್ನ ನಮ್ಮ ಸರ್ಕಾರ, ನಾವು ನಮ್ಮ ಮುಖ್ಯಮಂತ್ರಿಯವರು ಖಂಡಿತವಾಗ್ಲೂ ನಿಮಗೇನು ಅನುಕೂಲ ಆಗಬೇಕು ಅಷ್ಟು ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ